ನಮಸ್ಕಾರ. ನನ್ನ ಪ್ರೀತಿಯ ಎಲ್ಲ ಕರ್ನಾಟಕದ ಜನತೆಗೆ ಹಾಗೂ ನನ್ನ ಪ್ರೀತಿಯ ಉತ್ತರ ಕರ್ನಾಟಕದ ನಾಯಕರಿಗೆ ಹಾಗೂ ನನ್ನ ಪ್ರೀತಿಯ ಉತ್ತರ ಕರ್ನಾಟಕದ ಇನ್ಫ್ಲೂಯೆನ್ಸರ್ಗಳಿಗೆ. ಇವತ್ತು ಯಾಕೆ ನಾನು ಇನ್ಫ್ಲೂಯೆನ್ಸರ್ಗೆ ಹಾಗೆ ನನ್ನ ಉತ್ತರ ಕರ್ನಾಟಕದ ನಾಯಕರ ಬಗ್ಗೆ ಇಷ್ಟು ಪ್ರೀತಿಯಾಗಿ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಮೊನ್ನೆ ಒಂದು ಅನೇಕಲ್ದಾಗ ಒಂದು ಗ್ರೌಂಡ್ ಇಂದ ಉದ್ಘಾಟನೆ ಆಯ್ತು. ನಮ್ಮ ಭಾರತ ದೇಶದ 2ನೇ ಅತಿ ದೊಡ್ಡ ಕ್ರಿಕೆಟ್ ಗ್ರೌಂಡ್ ಎಲ್ಲಾಯ್ತು? ದಕ್ಷಿಣ ಕರ್ನಾಟಕದ ಅನೇಕಲ್ ಎಂಬ ಊರಿನಲ್ಲಿ 100 ಎಕರೆ ಜಾಗದಾಗ 943 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ರಿಂದ 3 ವರ್ಷದ ಕಂಪ್ಲೀಟ್ ಆಗಿ ನಿಮಗೆ ಮಾಡಿಕೊಡ್ತೀವಿ ಅಂತೇಳಿ ಒಂದು ಪ್ರಾಮಿಸ್ ಮಾಡಿ ಮೊನ್ನೆ ಒಂದು ಬುದ್ಧಿ ಪೂಜೆ ಮಾಡಿದ್ರು ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ದೇಶದ ಅನೇಕ ಕ್ರಿಕೆಟ್ ಆಟಗಾರರು ಸೇರಿ. ಇದೊಂದು ಹೆಮ್ಮೆ ವಿಚಾರ. ಆಕ್ಚುಲಿ ಏನಪ್ಪಾ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಅಲ್ಲ ಅನ್ನೋದೊಂದು ಹೆಮ್ಮೆ ವಿಚಾರ. ಬೇಸರದ ಸಂಗತಿ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನ ಸುತ್ತಮುತ್ತನ ಎಲ್ಲಾ ಗ್ರೌಂಡ್ಸ್ ಆಗಿರ್ಲಿ, ಜಾಬ್ಸ್ ಅಪರ್ಚುನಿಟಿ ಎಲ್ಲ ಅಲ್ಲೇ ಮಾಡ್ತಾರಲ್ಲ, ಅದು ಬೇಜಾರದ ಸಂಗತಿ. ನಮಗ್ ಕೊಟ್ಟಿಲ್ಲ ಅನ್ನೋದು ನಮ್ಗೆ ಹೆಮ್ಮೆಯ ಸಂಗತಿ. ಈ ಹೆಮ್ಮೆಗೆ ಪಾತ್ರರಾಗಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಉತ್ತರ ಕರ್ನಾಟಕದ ಮಾನ್ಯ MLA ಗಳಾಗಿರ್ಲಿ, MP ಗಳಾಗಿರ್ಲಿ, ಹಾಗೂ ಈ ವಿಷಯನ ನಮ್ಮ ಉತ್ತರ ಕರ್ನಾಟಕದ ಇನ್ಫ್ಲೂಯೆನ್ಸರ್ಗಳು ಎಷ್ಟು ಮಂದಿ ರೇಸ್ ಮಾಡ್ಯಾರಪ್ಪ ಅಂತಂದ್ರೆ, ಎಲ್ಲಾ ಉತ್ತರ ಕರ್ನಾಟಕದಾಗಿರ್ಲಿ, ದಕ್ಷಿಣ ಕರ್ನಾಟಕ ಇದೇ ಒಂದು ನ್ಯೂಸ್ ಒಳ್ಳೇದಾಗತ್ತೆ. ಇದೊಂದು ಹೆಮ್ಮೆಯ ವಿಚಾರ. ಇಲ್ಲಿಗೆ ಬಂದತ್ತೆ ಏನ್ ಮಾಡಾಕ್ತಾರೆ ನಮ್ಮ MLA ಏನ್ ಮಾಡಾಕ್ತಾರೆ, ಏನಿಲ್ಲ. ಉತ್ತರ ಕರ್ನಾಟಕ ಅಂದ್ರೆ ಮಲತಾಯಿ ಧೋರಣೆ ಮಾಡಾಕ್ತಾರ ಅಂತ ಅನ್ನೋದು ಕ್ಲಿಯರ್ ಆಗಿ ಎದ್ದು ಕಾಣ್ತೈತಿ. IT-BT ಕಂಪನೀಸ್ಗೆಲ್ಲ, ಅವ್ರಿಗೆ ಕೆಮಿಕಲ್ ಫ್ಯಾಕ್ಟರೀಸ್ಗೆಲ್ಲ ನಮ್ಮ ಬಿಯಾಂಡ್ ಬ್ಯಾಂಗ್ಳೂರ್ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಮಾತಾಡ್ತಾರೆ. ಬಟ್ ಅದು ಬಿಯಾಂಡ್ ಬ್ಯಾಂಗ್ಳೂರ್ ಅನ್ನೋದು ಏನೇನು ಗೊತ್ತಿಲ್ಲ. ಉತ್ತರ ಕರ್ನಾಟಕದಾಗ ಎಕ್ಸಾಕ್ಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ವರ್ಷ ಆತ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ. ಇಂಡಸ್ಟ್ರೀಸ್ಗಳು ತಂಬರೋದಂಕಿರ ಯಾವ MLA-ಗಳಾಗಿರ್ಲಿ, MP-ಗಳಾಗಿರ್ಲಿ ಒಂದು ಕ್ಲೆವರ್ ಆಗಿ ಯೂಸ್ ಮಾಡ್ಕೊಂಡು ತಲಿ ಯಾವುದು ಇಂಡಸ್ಟ್ರೀಸ್ ತರ ಅಂತಿಲ್ಲ. ಹಾಸ್ಪಿಟಲೈಸ್ ಇಲ್ಲ. ನಾವಿನ್ನೂ ಹೊಡೆದಾಡೋದು ಎದಕ್ಕೆ ಹೊಡೆದಾಡ್ಬೇಕಾಯ್ತು ಗೊತ್ತಿಲ್ಲ. ಬೇಸಿಕ್ ಥಿಂಗ್ಸ್ ಚೆನ್ನಾಗಿರೋ ನೀರ್ ಕೊಡ್ರಿಪ್ಪ, ನಮಗ್ ಎಲೆಕ್ಟ್ರಿಸಿಟಿ ಕೊಡ್ರಿ, ಸಾಲಿ ಕೊಡ್ರಿ, ರೋಡ್ ಕೊಡ್ರಿ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೇಳುವುದ್ರೊಳಗನೆ ನಮ್ಮ ಜೀವನ ಮೂರ್ ಹೊಂಟೈತಿ. ಅದಕ್ಕೆಲ್ಲ ಕಾರಣ ಯಾರು? ನಾವ ಲಿಟ್ರಲಿ ಹೇಳ್ತೇನೆ, ವಿ ಆರ್ ದ ವೋಟರ್ಸ್. ಏನ್ ಜಾತಿ 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 ಅಂತ ಹೇಳಿ ತಿಳ್ಕೊಂಡು, ಪಕ್ಷ 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 ಅಂತ ಹಿಡ್ಕೊಂಡು ಅವ್ರು ಬಂದ ನಿಂತು ಎಲ್ಲಾ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟು ಎಲ್ಲಾ ನಿಮ್ ಮಕ್ಕಳಿಗೆ ಸಾಲಿ ಕಲಿಸ್ತಾರ. ನೀವ್ ಇವತ್ತು ಯಾರು ಹಿಂದ್ ಹೋಗಿ ಜೈ ಅಂತೀರಿ, ಅವ್ರು ನಿಮ್ಮ ಮಕ್ಕಳು ಮತ್ತು ಬೆಂಗಳೂರಿಗೆ ಕೆಲ್ಸಕ್ಕೆ ಕಳ್ಸೋದು ವ್ಯವಸ್ಥೆ ಅವ್ರ ಮಾಡ್ತಾರ. ಅವ್ರ ಮಕ್ಳು ಯಾರು ಹೋಗಿ ಬೇರೆ ಕಡೆ ಇದ್ದ ಜೀವನ ಮಾಡಂಗಿಲ್ಲ. ಇಲ್ಲೇ ಇದ್ಬಿಟ್ಟು MLA-ಗಳನ್ನ ಮತ್ತೊಳ್ಳಿ ರೈಲ್ವೆ ಸ್ಟೇಷನ್ ತಂದ ಮಾಡ್ತಾರ. ಅವ್ರ ಕೈಯಾಗಿ ನೀವು ಹೋಗಿ ಚಟ್ನಿ ತಿಂತೀರಿ. ಆಮೇಲೆ ನಮ್ಮ ಇನ್ಫ್ಲೂಯೆನ್ಸರ್ಗಳು ದೇಶದ ಬಗ್ಗೆ, ಮೊನ್ನೆ ದೇಶದ ಬಗ್ಗೆ CJP ಕಾಂಗ್ರೆಸ್ ಜನತಾ ಪಾರ್ಟಿದ ಅವ್ರ ಫಾಲೋವರ್ಸ್ ಎಲ್ಲ ಪಾಕಿಸ್ತಾನದವ್ರ ಅದಾರ, ಬಾಂಗ್ಲಾದೇಶದವ್ರ ಅದಾರ ಅಂತೇಳಿ ಪ್ರವಚನ ಕೊಡ್ಲಿ, ಬೇಡಂಗಿಲ್ಲ. ದೇಶದ ಬಗ್ಗೆ ವಿಚಾರ ಮಾಡಂತಾರ, ಒಳ್ಳೆ ವಿಚಾರ. ಅದು ತಪ್ಪಿರ್ಲಿ ಕರೆಕ್ಟ್ ಆಗಿರ್ಲಿ, ಅಟ್ಲೀಸ್ಟ್ ವಿಚಾರ ಮಾಡಂತಾರ ಅನ್ನೋದು ಒಂದು ಖುಷಿ ವಿಚಾರ. ಬಟ್ ಮೊದಲು ಮನಿ ಕ್ಲೀನ್ ಮಾಡ್ಕೊಡ್ರಿ, ಮನಿ ಸ್ವಚ್ಛ ಇಟ್ಕೋರಿ, ಮನಿಗೆ ಏನೇನ್ ಬೇಕಾದ್ರೆ ಮಾಡ್ಕೊರಿ. ಊರು ಸ್ವಚ್ಛ ಮಾಡಕ್ ಹೋಗ್ಬಿಡ್ರಿ. ಫಸ್ಟ್ ಮನಿ ಕಡೆ ಸ್ವಚ್ಛ ಮಾಡ್ಕೊರಿ, ಮನಿ ಸ್ವಚ್ಛ ಮಾಡ್ಕೊರಿ, ಏರಿಯಾ ಸ್ವಚ್ಛ ಮಾಡ್ರಿ. ಏರಿಯಾದಾಗ ಏನ್ ಬೇಕು ನೋಡೋದನ್ನ ಎದಿ ಮ್ಯಾಗಿನ ಹಂಗೆ ಹಿಡಿದು ತೆಗೀರಿ. ಇನ್ಫ್ಲುಯೆನ್ಸರ್ ಅದನ್ನ ಹೈಲೈಟ್ ಮಾಡ್ರಿ. ಸೌತ್ ಕರ್ನಾಟಕದ ಉತ್ತರ ಕರ್ನಾಟಕ ಅನ್ನೋದು ಯಾವ ಕಾಮಿಡಿ ಪೀಸ್ ಆಗಿ ತಗೊಂಡವ್ರು ಹೊಂಟಾರಪ್ಪ ಅಂತಂದ್ರ, ಒಂದ್ ಟೈಪ್ ಏನೋ ನಮ್ಮ ಸ್ಲ್ಯಾಂಗಿಗೆ, ನಾವು ಮಾತಾಡೋ ಮಾತಿಗೆ ಸ್ಲ್ಯಾಂಗಿಗೆ ಅವ್ರು ನೋಡು ವಿಚಾರಣೆ ಬೇರೆ ಇರ್ತೈತಿ. ಅದನ್ನ ನಮ್ಮ ಇಲ್ಲಿ ಇರ್ತಕ್ಕಂಥ MLA-ಗಳನ್ನು ಅರ್ಥ ಮಾಡ್ಕೊಳಂತಿಲ್ಲ. ಇಲ್ಲಿ ಇದ್ದವ್ರು, ಯಾಕಂದ್ರ ಅವ್ರು AC ಕಾರ್ದಾಗ ಹೋಗ್ತಾರ, ವಿಧಾನಸೌಧ ಕುಂದಿರ್ತಾರ, ಒಳ್ಳೆ ಆರಾಮ್ AC ಕಾರ್ದಾಗ ಬರ್ತಾರ, ಆರಾಮ್ ಇಲ್ಲಿ ತಿಂದು ಉಂಡು ಅಡ್ಯಾಡ್ತಿರ್ತಾರ ಫಂಕ್ಷನ್ಗಳು. ಯಾಕಂದ್ರೆ ಜೈ ಅನ್ನಕಿಂತ ಕಡೆ ಸಾಲಗಟ್ಲೆ ಜನ ಇರ್ತೈತಿ ನಮ್ದಲ್ಲಿ ಉತ್ತರ ಕರ್ನಾಟಕ. ಸೊ ಈ ವಿಚಾರ ಎಷ್ಟು ಮಂದಿ ಅದೀರಿ ರೇಸ್ ಮಾಡ್ರಿ. ಉತ್ತರ ಕರ್ನಾಟಕಕ್ಕೆ ಏನೇನ್ ಪ್ರಾಬ್ಲಮ್ಸ್ ಅದಾವ ಪ್ಲೀಸ್ ರೇಸ್ ಮಾಡ್ರಿ, ಕೈ ಮುಗಿತೀನಿ. ಇಲ್ಲ ಅಂದ್ರೆ ಒಂದು ಪಾಯಿಂಟ್ ಬರ್ತೈತಿ, ಲಿಟ್ರಲಿ ಐ ಆಮ್ ಸೇಯಿಂಗ್, ಉತ್ತರ ಕರ್ನಾಟಕ ಸಪರೇಟ್ ಮಾಡೋ ಪರಿಸ್ಥಿತಿ ಬರತೈತಿ. ಇದು ಬಾಳ ಅಂದ್ರೆ ಬಾಳ ಮುಂದ ವಜ್ಜಕೈತಿ. ಆಮೇಲೆ ಇದ್ರಲಿಂತ ಜನಕ್ ಉದ್ಧಾರ ಆಗಂಗಿಲ್ಲ, ಜನಕ್ ಪ್ರಾಬ್ಲಮ್ ಆಗಂಗಿಲ್ಲ. ಎಲ್ಲಾ ಪ್ರಾಫಿಟ್ ಮಾರ್ಜಿನ್ ತಗೊಳಕಿರು ಪ್ರೆಸೆಂಟ್ ಏನ್ MLA-ಗಳು ಅದಾರ ಅವರ ಎಲ್ಲಾ ಪ್ರಾಫಿಟ್ ತಗೊಂತಾರ. ಮತ್ತೆ ಒಳ್ಳೆ ರಿಟರ್ನ್ ಶಾನೆ ಆಗ್ರಿ. ಇನ್ಫ್ಲೂಯೆನ್ಸರ್ಗಳು ನಿಮ್ದು ಕೆಲಸ ಬಾಳ ಇರೋದು. ಆಕ್ಚುಲಿ ಕರೆಯಬೇಕಂತಂದ್ರ, ನೀವು ಮನಸ್ಸು ಮಾಡಿದ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಪ್ಲೀಸ್ ಲುಕ್ ಆಫ್ಟರ್ ದಿಸ್. ಉತ್ತರ ಕರ್ನಾಟಕದ ಬಗ್ಗೆ ಏನೈತಿ ಏನಿಲ್ಲ ಅನ್ನೋದು ಸ್ವಲ್ಪ ವಿಚಾರ ಮಾಡ್ರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಎತ್ತಿ ಹಿಡಿಯೋಣ. ಅದನ್ನ ಯಾಕಾಗಿಲ್ಲ ಅಂತೇಳಿ ಕ್ವಶನ್ ನಾವು ರೇಸ್ ಮಾಡೋಣ. ಸೊಲ್ಯೂಷನ್ ಆಟೋಮೆಟಿಕ್ ಆಗಿ ಜನ ನಮ್ ಕಡೆ ಬರ್ತಾರೆ. ನಾವ್ ಏನಾರ ಒಂದು ಕ್ರಿಯೇಟ್ ಮಾಡ್ಬೋದು. ಥ್ಯಾಂಕ್ ಯು.